ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಲಸಿನ ಹಣ್ಣಿನ ಹಪ್ಪಳ ಮಾಡೋಣ ಅಂತೇಳಿ ಎಲ್ಲ ಹಲಸಿನ ಹಣ್ಣು ತೊಗೊಂಬಂದಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ ಹಣ್ಣು. ಇದು ಒಳ್ಳೆ ಸ್ವೀಟ್ ಇರುತ್ತೆ. ಇದು ಕ್ಲೀನಾಗಿ ಮಾಡಿ ಕೆತ್ಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ನಾವು ಸೊಳ್ಳೆ ಎಲ್ಲ ತೆಗೆದು ಕ್ಲೀನಾಗಿ ಇಟ್ಕೊಂಡಿರ್ತೀವಿ. ತುಂಬ ಚೆನ್ನಾಗಿದೆ, ದಪ್ಪ ಇದೆ ಇದು ಸೊಳ್ಳೆ. ಹಾಗಾಗಿ ಹಲಸಿನ ಹಣ್ಣಿನ ಹಪ್ಪಳ ತುಂಬ ಟೇಸ್ಟ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ನೋಡಿ. ಇದು ನಮ್ಮ ಶೃಂಗೇರಿ ಕಡೆ ತುಂಬ ಮಳೆ ಇರುತ್ತೆ, ಆದರೂ ಸಹಿತ ಹಣ್ಣು ತುಂಬ ಸ್ವೀಟಾಗಿ ಬರ್ತಾಯಿದೆ. ಅಂದರೆ ಅಷ್ಟು ಕ್ವಾಲಿಟಿ ಇದೆ ಇದು ಹಲಸಿನ ಹಣ್ಣು. ಹಾಗಾಗಿ ನೋಡಿ, ತುಂಬ ಚೆನ್ನಾಗಿದೆ, ದಪ್ಪ ದಪ್ಪ ಹಣ್ಣಿದೆ. ಇದನ್ನು ಒಳ್ಳೆ ಏಜಡ್ ಮಿಕ್ಸಿಲಿ ಪೌಡ್ರ್ ಪೇಸ್ಟ್ ಮಾಡ್ಕೋತೀವಿ. ಒಂದು ಸರಿ ಮಿಕ್ಸಿಯಲ್ಲಿ ನಮಗೆ 10ರಿಂದ 15 kg ಒಂದೇ ಸರಿ ಪೌಡ್ರ್ ಮಾಡ್ಕೋಬೋದು, ಅಂದರೆ ಪೇಸ್ಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು. ನಾವು ಇದಕ್ಕೆ ಏನು ಮಾಡ್ತೀವಿ ಅಂದರೆ, ಸ್ವಲ್ಪ ಅದು ಜೀರ್ಣಕ್ರಿಯೆಗೆ ಚೆನ್ನಾಗಾಗಲಿ ಅಂತ ಸ್ವಲ್ಪ ಕಾಳುಮೆಣಸು ಪುಡಿ ಹಾಕ್ತೀವಿ. ನೋಡಿ, ಪೇಸ್ಟ್ ಚೆನ್ನಾಗಾಗಿದೆ. ನಾವು ನಮ್ಮದೆಲ್ಲ ಇದನ್ನು ಬಾಳೆ ಎಲೆಯಲ್ಲೇ ಇದನ್ನು ಯೂಸ್ ಮಾಡ್ತೀವಿ. ಬಿಟ್ಟರೆ ಬಾಳೆ ಎಲೆ ಬಿಟ್ಟು ಬೇರೆ ಏನೂ ಹಾಕಲ್ಲ. ಯಾವುದೇ ಪ್ಲಾಸ್ಟಿಕ್ ಆಗಲಿ ಇದಾಗಲಿ ನಾವು ಡ್ರೈಯರಿಗೆ ಒಣಸ್ಲಿಕ್ಕೆ ಹಾಕಲ್ಲ. ಕ್ಲೀನಾಗಿ ಮಾಡಿ ಚೆನ್ನಾಗಿ ಮಾಡಿ ಅದನ್ನು ಹಾಕಿಟ್ಟಿರ್ತೀವಿ. ತುಂಬ ಚೆನ್ನಾಗಿ ಬಂದಿದೆ ಈ ಸಲ. ಹಣ್ಣು ಕ್ವಾಲಿಟಿ ಇದ್ದಾಗಲೇ ನಿಮಗೆ ಹಣ್ಣಿನ ಹಪ್ಪಳ ತುಂಬ ಚೆನ್ನಾಗಿ ಬರೋದು. ಕ್ಲೀನಾಗಿ ಅದನ್ನು ಬಾಳೆ ಎಲೆಗೆ ಸುತ್ತಿ ಅದನ್ನು ಕ್ಲೀನಾಗಿ ಮಾಡಿ ತೆಗೆದು ಕರೆಂಟ್ ಡ್ರೈಯರಲ್ಲಿ ಇಟ್ಕೋತೀವಿ ನಾವು. ಒಂದು 8ರಿಂದ 10 ಗಂಟೆ ಒಳಗೆ ಈಗ ಡ್ರೈ ಕ್ಲೀನಾಗಿ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ಹಾಕಿ ಅಡಿಗಡೆ ನಾವು ಪೇಪರ್ ಹಾಕ್ತೀವಿ. ವೈಟ್ ಪೇಪರ್ ಹಾಕ್ತೀವಿ, ಬೇರೆ ಯಾವುದೇ ಪೇಪರ್ ಹಾಕಲ್ಲ. ಹಾಕಿ ಅದನ್ನು ಡ್ರೈ ಮೇಲೆ ಇಟ್ಕೊತೀವಿ. ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಾಯಿದೆ ನೋಡಿ, ಅದ್ಭುತವಾಗಿ ಬಂದಿದೆ. ಒಳ್ಳೆ ಕಲರು, ಥಿಕ್ನೆಸ್ ಎಲ್ಲ ಚೆನ್ನಾಗಿದೆ ನೋಡಿ. ಈ ಥರನೇ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಹಲಸಿನ ಹಣ್ಣಿನ ಹಪ್ಪಳ ನೋಡಿದ್ದು ಬಾಳೆ ಎಲೆಯಲ್ಲಿ ಮಾಡಿರೋದು. ನೋಡಿ, ಬಾಳೆ ಎಲೆ ಇದೆಲ್ಲ ಹಿಂಗೆ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ, ಒಳ್ಳೆ ಟೇಸ್ಟ್ ಇದೆ, ಗರಿ ಇದೆ, ತುಂಬ ಸ್ವೀಟ್ನೆಸ್ ಇದೆ ಇದು.